ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಮೇ ಬಿ ತುಂಬ ಎಮೋಷ್ನಲ್ ಆಗ್ಬೋದು ನೀವು ಅಂತ ಅನಿಸುತ್ತೆ ನನಗೆ. ಈ ಮಂತು ಸ್ವಲ್ಪ ಹೆಲ್ತ್ ಕಡೆ ಫೋಕಸ್ ಇರಲಿ. ತುಂಬ ಸಣ್ಣ ಪುಟ್ಟ ತೊಂದರೆಗಳಂತ ಹೇಳಲ್ಲ, ಏನಾದರೂ ತಾಗಿಸ್ಕೊಡ್ತೀರಾ, ಬೆರಳುಗಳ ಬಗ್ಗೆ ಹುಷಾರಾಗಿರಿ. ಸೊ ನೆಕ್ಸ್ಟ್ ಬರೋ 30 ಡೇಸ್ವರೆಗೂ ಸ್ವಲ್ಪ ಡಿಫಿಕಲ್ಟೀಸ್ ಅಂತ ಹೇಳ್ತೀನಿ. ಸ್ವಲ್ಪ ಪೇಷನ್ಸ್ ಇಂಪಾರ್ಟೆಂಟ್. ಹಾಗೆ ಸ್ವಲ್ಪ ಹೊಸ ಹೊಸ ವ್ಯಕ್ತಿಗಳನ್ನ ಮೀಟ್ ಆಗ್ತೀರಾ, ಮೋಸ ಹೋಗೋ ಚಾನ್ಸಸ್ ಕೂಡ ಅಷ್ಟೇ ಇರುತ್ತೆ. ಸಡನ್ ಡಿಫಿಕಲ್ಟೀಸ್ನ ಕೂಡ ನಾನು ಹೇಳ್ತೀನಿ. 8 ಆಫ್ ಪೆಂಟಿಕಲ್ಸ್ ಪೇಯಿಂಗ್ ಬಿಲ್ಸ್ ಆ್ಯಂಡ್ ಲೋನ್ಸ್ ಅಂತ ಹೇಳುತ್ತೆ. 9 to 5 ವರ್ಕ್, ಓವರ್ ವರ್ಕ್ ನಿಮ್ಮದು, ನಿಮ್ಮ ಪಾರ್ಟ್ನರ್ದು. ಚಾಲೆಂಜಸ್ ಇಂಪ್ರೂವ್ ಆಗುತ್ತೆ, ಸ್ವಲ್ಪ ನೀವು ಬ್ಯಾಲೆನ್ಸ್ನ ನೋಡ್ತೀರಾ. ಸೆಕೆಂಡ್ ಕಾರ್ಡ್ ನನಗೆ 8 ಆಫ್ ವಾಂಡ್ಸ್ ಬಂದಿದೆ. ತುಂಬ ಕಾನ್ಸಂಟ್ರೇಷನ್ ಅಗತ್ಯ ಇದೆ ರಿಲೇಷನ್ಶಿಪ್ ಬಗ್ಗೆ ಮತ್ತು ನೀವು ಮಾಡೋ ಕೆಲಸದ ಬಗ್ಗೆ ಅಂತ ಕೂಡ 8 ಆಫ್ ವಾಂಡ್ಸ್ ಹೇಳ್ತಾ ಇದೆ. ಸೊ ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ. ನಾನು ಆಗಲೇ ಹೇಳಿದೆ, ಸ್ಯಾಟರ್ನ್ ಇದ್ದಾನೆ ಅಂದರೆ ಹಾರ್ಡ್ ವರ್ಕ್ ನೀವು ಮಾಡಲೇಬೇಕು. ಸೊ ಕೆಲವರು ಈ ಚಾಲೆಂಜಸ್ಸಿಂದ ಹೊರಗಡೆ ಹೋದ್ರಾಯ್ತು ಅನ್ನೋ ಪ್ಲ್ಯಾನಲ್ಲಿದ್ದೀರಾ, ಬಟ್ ಅದು ಹಾಗಾಗೋದಿಲ್ಲ. ನೀವು ಅದನ್ನೆಲ್ಲ ಕ್ಲಿಯರ್ ಮಾಡೇ ನೀವು ಲೈಫ್ ಇರೋದೇ ಹಾಗೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಕೆಲವರು ತುಂಬ ಲೇಝಿ ಇದ್ದೀರಾ. ನೀವು ಕನೆಕ್ಟ್ ಆಗಿರೋ ಪರ್ಸನ್ನು, ಅದ್ರ ಕಡೆ ಕೂಡ ಗಮನ ಕೊಡಿ. ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಜಿಮ್ಗೆ ಹೋಗಿ, ವ್ಯಾಯಾಮ ಮಾಡಿ, ಜಾಗಿಂಗ್ ಮಾಡಿ, ಫಿಟ್ನೆಸ್ ಫ್ರೀಕ್ ಆಗಿರಿ ಅಂತ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳುತ್ತೆ. ಯಾವುದಕ್ಕೋ ಏನೋ ಪ್ಲ್ಯಾನ್ ಮಾಡಿರ್ತೀರ, ಟ್ರಾವೆಲ್ ಮಾಡಬೇಕು, ನಿಮ್ಮ ಪಾರ್ಟ್ನರ ಮೀಟ್ ಆಗಬೇಕು ಅಂತ. ಸೊ ಅದಾಗೋದಿಲ್ಲ. ಸೊ ಕೆಲಸದ ಒತ್ತಡದಿಂದ ತುಂಬ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಕ್ಯಾನ್ಸಲ್ ಹೋಗೋ ಚಾನ್ಸಸ್ ಇದೆ, ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ದು. ಫಿಫ್ತ್ ಕಾರ್ಡ್ ನನಗೆ 7 ಆಫ್ ಸಾರ್ಡ್ಸ್ ಬಂದಿದೆ. ಇಲ್ಯೂಷನ್ಸ್ ಅಂತ ಹೇಳುತ್ತೆ. 7 ಆಫ್ ಸಾರ್ಡ್ಸ್ ಕೆಲವೊಮ್ಮೆ ಭ್ರಮೆಯಲ್ಲಿರೋದನ್ನು ರೀಪ್ರೆಸೆಂಟ್ ಮಾಡುತ್ತೆ. ನೀವು ಭ್ರಮೆಯಲ್ಲಿದ್ದೀರೋ, ನಿಮ್ಮ ಪಾರ್ಟ್ನರ್ ಭ್ರಮೆಯಲ್ಲಿದ್ದಾರೋ, ತುಂಬ ಸುಳ್ಳುಗಳನ್ನ ಹೇಳ್ತೀರಾ. ಅಗತ್ಯ ಇಲ್ಲದೆ ಇದ್ದರೂ ಕೂಡ ನೀವು ತುಂಬ ಸುಳ್ಳನ್ನ ಹೇಳ್ತಿರೋ, ಅಥವಾ ನಿಮ್ಮ ಪಾರ್ಟ್ನರ್ ತುಂಬ ಸುಳ್ಳುಗಳನ್ನ ಹೇಳ್ತಾರೋ. ಸೊ ರೆಡ್ ಫ್ಲ್ಯಾಗ್ ಅಂತ ಹೇಳುತ್ತೆ. ನಿಮಗೇನೋ ತುಂಬ ಫೀಲಿಂಗ್ಸ್ ಇದೆ, ಡೇಟ್ ಮಾಡಬೇಕು, ಅವ್ರನ್ನ ಮೀಟ್ ಆಗಬೇಕು, ಅವ್ರನ್ನ ನೋಡಬೇಕು, ಅವ್ರ ಜೊತೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ. ಬಟ್ ನಿಮ್ಮ ಪಾರ್ಟ್ನರ್ದು ರೆಡ್ ಫ್ಲ್ಯಾಗ್ ಇದೆಯೋ, ನಿಮ್ಮದು ರೆಡ್ ಫ್ಲ್ಯಾಗ್ ಇದೆಯೋ, ತುಂಬ ರಿಸ್ಟ್ರಿಕ್ಟಿವ್ ಇದ್ದಾರೆ, ಅವರು ಓಪನ್ ಅಪ್ ಆಗ್ತಾ ಇಲ್ಲ, ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಅನಿಸುತ್ತೆ. ಸಿಕ್ಸ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ಕೆಲವರು ತುಂಬ ಕೆಲಸದಲ್ಲೋ ಅಥವಾ ರಿಲೇಷನ್ಶಿಪ್ಪಲ್ಲೋ ತುಂಬ ಕನ್ಸಿಸ್ಟೆನ್ಸ್ ಇದ್ದಾರೆ. ಸೊ ಹೇಗಾದರೂ ಮಾಡಿ ಅವ್ರನ್ನ ಪಟ್ಕೊಳ್ಳೇಬೇಕು, ಅವ್ರ ಮನಸ್ಸನ್ನ ಗೆಲ್ಲೇಬೇಕು ಅನ್ನೋ ಅಥವಾ ಗೋಲ್ಸ್ನ ಅಥವಾ ಡ್ರೀಮ್ಸ್, ಕೆರಿಯರ್ ಬಗ್ಗೆ ಆದರೆ ಆ ಗೋಲ್ಸ್ನ ರೀಚ್ ಮಾಡಲೇಬೇಕು ಅಂತ ಹೇಳ್ತಾ ಇದೆ. ಸೊ ಫ್ಯಾಮ್ಲಿ ಚೆನ್ನಾಗಿದೆ, ವೆಲ್ತಿ ಫ್ಯಾಮ್ಲಿ ಅನ್ಬೋದು, ನಿಮ್ಮದು ಕೂಡ ಅವ್ರದ್ದು ಕೂಡ. ಸೊ ಅಡ್ವೈಸನ್ನ ತೊಗೊಳ್ಬೋದು. ಸ್ಟಾರ್ಟಿಂಗ್ ಆಫ್ ರಿಲೇಷನ್ಶಿಪ್ಪಲ್ಲಿ ಹೊಸದಾಗಿ ಕಮಿಟ್ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ದು ಯಾರಾದರೂ ಅಡ್ವೈಸ್ನ ತೊಗೊಳ್ಳಿ ನೀವು ಅಂತ ಕೂಡ ಕಾರ್ಡ್ ಹೇಳುತ್ತೆ. 7th ಕಾರ್ಡ್ ನನಗೆ 6 ಆಫ್ ಸಾರ್ಡ್ಸ್ ಬಂದಿದೆ. ಯಾರ ಜೊತೆನೋ ಮಾತಾಡ್ತಾ ಇಲ್ಲ, ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅಷ್ಟೊಂದು ಕಮ್ಯುನಿಕೇಟ್ ಮಾಡ್ತಾ ಇಲ್ವೋ, ಅದರ್ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ವೋ. ಕೆಲವ್ರಿಗೆ ರೆಡ್ ಫ್ಲ್ಯಾಗ್ ಅಂತ ಹೇಳಿದೆ. ಸೊ ತುಂಬ ಸ್ಟ್ರಾಂಗಾಗೇ ಇದೆ ಅದು. ನೀವು ಅವ್ರನ್ನ ಬ್ಲಾಕ್ ಮಾಡಿದಿರೋ, ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದ್ರು. ಮೈಂಡ್ ಗೇಮ್ಸ್ ಅಂತ ಹೇಳ್ಬೋದು. ಸೊ ಮೈಂಡ್ ಗೇಮ್ಸ್ ಕೂಡ ಕಾಣ್ತಾ ಇದೆ. ಕೆಲವರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. 8th ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಅವ್ರ ಕಡೆಯಿಂದ ಅವ್ರು ಮೂವ್ ಮಾಡೋದನ್ನು ಸ್ಟಾಪ್ ಮಾಡಿರ್ಬೋದು, ಅವ್ರ ಎಫರ್ಟ್ನ ಸ್ಟಾಪ್ ಮಾಡಿರ್ಬೋದು. ಮುಂಚಿನ ಥರ ಅವ್ರು ಮೆಸೇಜಸ್ನ ಮಾಡಲ್ಲ, ಕಾಲ್ನ ಮಾಡಲ್ಲ. ಸೊ ಇತ್ತೀಚೆಗೆ ಯಾಕೋ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ಅದು ಯಾವುದೇ ರೀತಿಯಿಂದಲೂ ಇಂಟ್ರೆಸ್ಟ್ ಕಮ್ಮಿ ಆಗಿಲ್ಲ. ಅವರು ನಿಮ್ಮ ಕಡೆಯಿಂದನೂ ಏನಾದರೂ ಎಫರ್ಟ್ ಬರಲಿ, ನೀವು ಕೂಡ ಅವ್ರನ್ನ ಅಷ್ಟೇ ಅಡ್ಮೈರ್ ಮಾಡಲಿ, ಅಷ್ಟೇ ಲವ್ ಆ್ಯಂಡ್ ಕೇರ್ ಮಾಡಲಿ, ಅಫೆಕ್ಷನ್ ಇರಲಿ ನಿಮ್ಮ ಕಡೆಯಿಂದನೂ ಅಂತ ಅವರು ಬಯಸ್ತಾ ಇದ್ದಾರೆ ಅಂತ ಹೇಳ್ಬೋದು. 9th ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಲರ್ನಿಂಗ್ ಕರ್ವಲ್ಲಿ ಇದ್ದೀರಾ ರೈಟ್ ನಾವು, ನೀವು ಅಥವಾ ಅವ್ರಿಗೂ. ಸ್ಟಾರ್ ಕಾರ್ಡ್ ಇರೋದ್ರಿಂದ ಹೋಪ್ ಇದೆ, ನಂಬಿಕೆ ಇದೆ ನಿಮ್ಮ ಮೇಲೆ, ಅವ್ರ ಮೇಲೆ ನಿಮಗೆ. ಸೊ ಚೇಂಜಸ್ ಇನ್ ರಿಲೇಷನ್ಶಿಪ್ ಅಂತ ಹೇಳುತ್ತೆ ಸ್ಟಾರ್ ಕಾರ್ಡ್ ಕೂಡ. 10th ಕಾರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವರು ಇತ್ತೀಚೆಗೆ ಕೆಲಸ ಸಿಕ್ಕಿದೆಯೋ, ಕೆರಿಯರ್ ಸೆಟಲ್ ಆಗಿದ್ದೀರೋ, ಇತ್ತೀಚೆಗೆ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೋ. ಲರ್ನಿಂಗ್ ಟು ಪೇ ಬಿಲ್ಸ್ ಅಂತ ಹೇಳುತ್ತೆ. ಏನಾದರೂ ಡೀಪ್ ಸ್ಟಫ್ಸ್ನ ಬೈ ಮಾಡೋದು, ಪ್ರಾಪರ್ಟಿ ಖರೀದಿ ಮಾಡೋದು, ವೆಹಿಕಲ್ಸ್ನ ತೊಗೊಳ್ಳೋದು, ತುಂಬ
ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ತಾ ಇದ್ದೀರಾ ಕೆಲವರು ಅಂತ ಕೂಡ ಕಾರ್ಡ್ ಹೇಳುತ್ತೆ. ತುಂಬ ಲೇಝಿ ಇದ್ರಿ ಮುಂಚೆ, ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊಳ್ತಾರೆ, ಪೇರೆಂಟ್ಸ್ ನೋಡ್ಕೊಳ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಲ್ಲ ಅಂತ ಅಂದ್ಕೊಳ್ತಿದ್ರಿ. ಬಟ್ ಇತ್ತೀಚೆಗೆ ಎಲ್ಲ ಜವಾಬ್ದಾರಿಗಳು, ಸೊ ಇದು ನಿಮ್ಮ ಜೊತೆ ಆಗ್ತಾ ಇರ್ಬೋದು ಈ ಸಿಚುವೇಶನ್, ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಕೂಡ ಆಗ್ತಾ ಇರ್ಬೋದು ಅಂತ ಕಾರ್ಡ್ಸ್ ಹೇಳುತ್ತೆ. 11th ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ವಾಕಿಂಗ್ ಅವೇ ಅಂತ ಹೇಳ್ಬೋದು. 8 ಆಫ್ ಕಪ್ಸ್ ಯಾರಿಂದನೂ ನೀವು ದೂರ ಸರಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕೆಲವರು ಸ್ವಲ್ಪ ಮಟ್ಟಿಗೆ ಇಗ್ನೋರ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ, ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೋ ಅಥವಾ ನೀವು ನಿಮ್ಮ ಪಾರ್ಟ್ನರ್ನ ಇಗ್ನೋರ್ ಮಾಡ್ತಾ ಇದ್ದಾರೋ, ದೂರ ಹೋಗಬೇಕು ಅಂತ ಅನಿಸಿದೆ ಕೆಲವ್ರಿಗೆ, ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಕೂಡ ಹೇಳುತ್ತೆ. ಆಗಲೇ ಹೇಳಿದೆ, ಏನಾದರೂ ಪ್ರಾಪರ್ಟಿನ ಬೈ ಮಾಡ್ತೀರಾ ಅಂತ. ಕೆಲವರು ಮನೇನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಕೆಲವರು ಓವರ್ ಕಮಿಟ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ಯಾವುದ್ರ ಹಿಂದೆನೂ ಕೂಡ, ಯಾರ ಹಿಂದೆನೂ ಕೂಡ ನೀವು ತುಂಬ ರಶಲ್ಲಿ ಹೋಗಬೇಡಿ, ತುಂಬ ಓವರ್ ಕಮಿಟ್ ಆಗಬೇಡಿ ಅಂತ ಹೇಳುತ್ತೆ. ಸೊ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡಿ, ಪರವಾಗಿಲ್ಲ. ಆದರೂ ಕೂಡ ಅವ್ರಿಗೆ ನೀವು ಹೆಸಿಟೇಟ್ ಮಾಡ್ತಾ ಇದ್ದೀರಾ, ಇರಿಟೇಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಅಥವಾ ನೀವು ಅವ್ರು ನಿಮ್ಮನ್ನು ವೈಸ್ ವರ್ಸ ಅಂತ ಕಾರ್ಡ್ ಹೇಳುತ್ತೆ. 12th ಕಾರ್ಡ್ ನನಗೆ 2 ಆಫ್ ಸಾರ್ಡ್ಸ್ ಬಂದಿದೆ. 13th ಕಾರ್ಡ್ ಏಸ್ ಆಫ್ ಸಾರ್ಡ್ಸ್ ಬಂದಿದೆ. ಸೊ ಅವ್ರು ಯಾಕೋ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಸೊ ತುಂಬ ಸೇಫ್ ಗೇಮ್ ಆಡ್ತಾರೆ ಅವರು, ಸೇಫಾಗಿರೋಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಕೆಲವ್ರಿಗೆ ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಸೇವ್ ಮಾಡಿದರು, ಆ ವ್ಯಕ್ತಿ ಸರಿಯಿಲ್ಲ ಅಂತ ಹೇಳಿದರು, ಅದಾದಮೇಲೆ ನೀವು ಹೊರಗಡೆ ಬಂದ್ರಿ. ಸೊ ಟೈಮ್ ಟು ಲರ್ನ್ ಅಂತ ಹೇಳುತ್ತೆ. ಕಲಿಯೋದಕ್ಕೆ ತುಂಬ ಇದೆ ಕೆಲವ್ರಿಗೆ ಲೈಫಲ್ಲಿ, ಅದನ್ನು ಕಲಿಯೋದಕ್ಕೆ ಟ್ರೈ ಮಾಡಿ, ಲೈಫ್ ಲೆಸನ್ಸ್ನ ಕಲೀರಿ ಅಂತ ಹೇಳುತ್ತೆ. ಇನ್ನೂ ತುಂಬ ಟೈಮ್ ಇದೆ ನಿಮಗೆ. ಯಾವ ವ್ಯಕ್ತಿಗಳು ಯಾವ ಥರ, ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕಲೀರಿ. ಯಾವಾಗಲೂ ಫನ್ ಆ್ಯಂಡ್ ಜೋಕಲ್ಲೇ ಇರಬೇಡಿ ಅಂತ ಕೂಡ ಕಾರ್ಡ್ಸ್ ಹೇಳುತ್ತೆ. ಕೆಲವೊಮ್ಮೆ ನೀವು ಮಾಡೋ ಜೋಕು ಕೆಲವ್ರಿಗೆ ತುಂಬ ಹಾರ್ಟ್ ಆಗಿದೆ ಅಂತ ಕೂಡ ಹೇಳುತ್ತೆ. 6 ಆಫ್ ಪೆಂಟಿಕಲ್ಸ್ ಮತ್ತು 8 ಆಫ್ ಕಪ್ಸ್ ಇರೋದ್ರಿಂದ ಸೊ ನೀವು ಜೋಕ್ ಅಂತ ಮಾಡ್ತೀರಾ, ಬಟ್ ಏನೋ ಯಾರಿಗೋ ಹರ್ಟ್ ಮಾಡಿದ್ದೀರಾ, ಇದರಿಂದ ಅವ್ರು ಶಟ್ ಡೌನ್ ಆಗಿದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಇತ್ತೀಚೆಗೆ ಯಾಕೋ ಇಗ್ನೋರ್ ಮಾಡ್ತಾ ಇದ್ದಾರೆ. ರಿಜೆಕ್ಟೆಡ್ ಫೀಲಿಂಗಲ್ಲಿ ನೀವಿದ್ದೀರೋ, ನಿಮ್ಮ ಪಾರ್ಟ್ನರ್ ಇದ್ದೀರೋ, ತುಂಬ ಏನೋ ಮೊದಲಿನ ಥರ ಇಲ್ಲ, ತುಂಬ ಚೇಂಜಸ್ನ ನೋಡ್ತಾ ಇದ್ದೀನಿ, ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ನನ್ನ ಪಾರ್ಟ್ನರ್ ಅಂತ ಅನ್ನಿಸ್ತಾ ಇದೆ ನಿಮಗೆ. ಇದರಿಂದ ಟ್ರಿಗರ್ ಆಗ್ತಾ ಇದ್ದೀರಾ, ಇಬ್ಬರಲ್ಲೊಬ್ಬರು ಹರ್ಟ್ ಆಗ್ತಾ ಇದೆ ನಿಮಗೆಲ್ಲೋ ಒಂದು ಕಡೆ. ಬಟ್ ನೀವು ಅದನ್ನು ಓಪನ್ ಆಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿಲ್ಲ. ಸೊ ಅದನ್ನು ಕೇಳಿಬಿಡಿ, ಅವ್ರಿಗೆ ಏನು ಪ್ರಾಬ್ಲಮ್ಮು, ಏನು ನಡೀತಾ ಇದೆ ಅಂತ. ಸೊ ಒಂದು ಸಲ ಕ್ಲಿಯರ್ ಮಾಡಿಕೊಂಡು, ಸೊ ಅದರಿಂದ ಅವ್ರಿಗಿಷ್ಟ ಇಲ್ಲ ಅಂದರೆ ಅದರಿಂದ ಹೊರಗಡೆ ಬನ್ನಿ ಅಂತಲೇ ನಾನು ಹೇಳ್ತೀನಿ. ಸೊ ಬೀಯಿಂಗ್ ಹ್ಯಾಪಿ ಅಂತ ಅನಿಸುತ್ತೆ, ಖುಷಿಯಾಗಿದ್ದೀರಾ. ಬಟ್ ಚಾಲೆಂಜಸ್ ಸ್ವಲ್ಪ ಜಾಸ್ತಿ ಇದೆ ಫೆಬ್ರವರಿಯಲ್ಲಿ ಕಟಕ್ ರಾಶಿಯವ್ರಿಗೆ. ಚಾಲೆಂಜಸ್ ಅಂದರೆ ತುಂಬ ಕಷ್ಟಗಳು ಬರ್ತಾವೆ ಅಂತ ಅಲ್ಲ, ಸ್ವಲ್ಪ ಬ್ಯುಸಿಯಾಗಿರ್ತೀರ, ತುಂಬ ಕೆಲಸಗಳಿರ್ತವೆ, ಓಡಾಟ ಇರುತ್ತೆ, ಶಾಪಿಂಗ್ ಇರುತ್ತೆ, ಪರ್ಚೇಸ್ ಇರುತ್ತೆ, ಕೆಲವು ಜವಾಬ್ದಾರಿಗಳಿರುತ್ತೆ, ಪೂಜೆ ಇರುತ್ತೆ. ಸೊ ಮನೆಗೆ ನೆಂಟರು ಬರ್ಬೋದು, ತುಂಬ ಅಂದರೆ ತುಂಬ ಟ್ರಾವೆಲಿಂಗ್ ಕೂಡ ಇರುತ್ತೆ. ಆಲ್ರೆಡಿ ಕೆಲವರು ಟ್ರಾವೆಲಿಂಗ್ನ ಮುಗಿಸ್ಕೊಂಡು ಬಂದಿರ್ಬೋದು. ಕೆಲವ್ರಿಗೆ ಬಹಳ ಬೇಗ ಈ ಡಿಫಿಕಲ್ಟೀಸ್ ಎಂಡ್ ಆಗುತ್ತೆ, ಕೆಲವ್ರಿಗೆ ಮಂತ್ ಕೊನೆಯಲ್ಲಿ ಕೂಡ ಎಂಡ್ ಆಗ್ಬೋದು ಡಿಫಿಕಲ್ಟೀಸ್. ಬಟ್ ಯೋಚನೆ ಮಾಡೋ ಅಗತ್ಯ ಇಲ್ಲ, ಸ್ವಲ್ಪ ಹೆಲ್ತ್ ಕಡೆ ಜಾಸ್ತಿನ ಗಮನ ಕೊಡಿ ನೀವು ಅಂತ ಹೇಳ್ಬೋದು. ಸಡನ್ನಾಗಿ ಕೋಲ್ಡ್ ಆಗ್ಬೋದು, ಸಡನ್ನಾಗಿ ವೆದರ್ ಚೇಂಜ್ ಆಗೋದ್ರಿಂದ, ಟ್ರಾವೆಲ್ ಮಾಡಿ ಬೇರೆ ಊರು ಅಥವಾ ಸಿಟಿಗೆ ಹೋಗೋದ್ರಿಂದ ಸಡನ್ ಹೆಲ್ತ್ ಇಶ್ಯೂಸ್ ಬರ್ಬೋದು. ನಡೆಯುವಾಗಲೂ ಅಥವಾ ಶೂಸ್ ಅಥವಾ ಏನಾದರೂ ಇದ್ದರೂ ಕೂಡ ಸ್ವಲ್ಪ ಚೆನ್ನಾಗಿರೋ ಶೂಸ್ನ ಹಾಕ್ಕೊಂಡಿರಿ ಅಂತ ನಾನು ಹೇಳ್ತೀನಿ. ಬೆರಳುಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಕೊನೆಯದಾಗಿ ಹೇಳೋದಾದ್ರೂ ನಾನು ಅದನ್ನೇ ಹೇಳ್ತೀನಿ.